ನಮಸ್ಕಾರ. ನೀವ್ ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಆಪರೇಷನ್ ಸಿಂಧೂರ್ ಮೇ 7ನೇ ತಾರೀಕಿಗೆ ಶುರುವಾಯಿತು. ಆದ್ರೆ 10ನೇ ತಾರೀಕಿಗೆ ಕದನ ವಿರಾಮ ಘೋಷಣೆ ಆಯ್ತು. ಇಲ್ಲಿ ತುಂಬಾ ಜನರ ಕುತೂಹಲ ಏನಂದ್ರೆ ಸಡನ್ ಆಗಿ ಆಗಿದ್ದೇನು ಇಂಡಿಯಾ ಮತ್ತು ಪಾಕ್ ನಡುವೆ ಅಂತ. ಯಾಕಾಗಿ ಕದನ ವಿರಾಮನ ಘೋಷಣೆ ಮಾಡಿದ್ರು ಅಂತ ನಾವೀಗ ನಿಮ್ಗೆ ಈ 9ನೇ ತಾರೀಕಿನ ಕದನ ವಿರಾಮದ ಕಥೆಯನ್ನ ಹೇಳ್ತೀವಿ ಕೇಳಿ. ಯಾವ ಅಮೆರಿಕ ನಾನು ಈ ಎರಡು ದೇಶಗಳ ನಡುವೆ ಬರಲ್ಲ ಅಂತ ಹೇಳ್ತೋ, ಆದ್ರೂ ನಂತರ ಮಧ್ಯಸ್ಥಿಕೆ ವಹಿಸಿಕೊಂಡು ಬಂದಿತ್ತು ಯಾಕಾಗಿ? ನೂರ್ಖಾನ್ ಏರ್ಬೇಸ್ ನಲ್ಲಿ ಏನಾಗ್ತಾ ಇದೆ ಎಲ್ಲವನ್ನ ಕೂಡ ನೋಡೋಣ. ಭಾರತ ಪಾಕ್ನ ವಿರುದ್ಧ ಮೇ 7ನೇ ಹಾಗೂ 9ನೇ ತಾರೀಕಿನ ರಾತ್ರಿ ಪ್ರತೀಕಾರವನ್ನ ತೀರಿಸಿಕೊಳ್ತು. ಭಾರತ ಮೇ 9ನೇ ತಾರೀಕು ಪಾಕಿಸ್ತಾನದ 12 ಏರ್ಬೇಸ್ ಗಳನ್ನ ಟಾರ್ಗೆಟ್ ಮಾಡ್ತು. ಆ 12 ಏರ್ಬೇಸ್ ಗಳಲ್ಲಿ 11 ಏರ್ಬೇಸ್ ಅನ್ನ ಸಂಪೂರ್ಣವಾಗಿ ಧ್ವಂಸ ಕೂಡ ಮಾಡಿತ್ತು. ಅದರಲ್ಲೊಂದು ನೂರ್ಖಾನ್ ಏರ್ಬೇಸ್. ಈಗ ನಮ್ಗೆ ಸಿಕ್ಕಿರುವ ಮಾಹಿತಿ ಏನಂದ್ರೆ ಆ ನೂರ್ಖಾನ್ ಏರ್ಬೇಸ್ಗೆ ಅಮೆರಿಕದ ವಾಯುಸೇನೆ ಬಂದಿದೆ. ಆ ಜಾಗವನ್ನ ಅದು ವಶಪಡಿಸಿಕೊಂಡಿದೆ. ಮತ್ತೊಂದು ಪಾಕಿಸ್ತಾನದಿಂದ ಬರುವ ದೊಡ್ಡ ವಿಷಯ ಏನಂದ್ರೆ ಆ ನೂರ್ಖಾನ್ ಏರ್ಬೇಸ್ಗೆ ಪಾಕಿಸ್ತಾನದ ಸೇನೆಯನ್ನ ಕೂಡ ಹೋಗೋಕೆ ಬಿಡ್ತಾ ಇಲ್ಲ ಅಂತೆ. ಈಗ ಅಲ್ಲಿರೋದು ಕೇವಲ ಅಮೆರಿಕದ ಸೇನೆ ಹಾಗೂ ಅಧಿಕಾರಿಗಳು. ಹಾಗಾದ್ರೆ ನೂರ್ಖಾನ್ ಏರ್ಬೇಸ್ ನಲ್ಲಿ ಇವರು ಏನ್ ಮಾಡ್ತಾ ಇದ್ದಾರೆ? ಪಾಕಿಸ್ತಾನದವರಿಗೆ ಅಲ್ಲಿ ಯಾಕೆ ಎಂಟ್ರಿ ಇಲ್ಲ? ನಮ್ಮ ಹತ್ರ ಕೆಲವೊಂದು ಡೀಟೇಲ್ಸ್ ಗಳಿವೆ, ಅದನ್ನ ನೋಡೋಣ. ನಮ್ಮ ಜೇಮ್ಸ್ ಬಾಂಡ್ ಅಜಿತ್ ದೋವಲ್ ಅವರು ಇತ್ತೀಚೆಗೆ ರಷ್ಯಾ ಪ್ರವಾಸ ಮಾಡ್ಬೇಕಿತ್ತು. ಆದ್ರೆ ಸಡನ್ ಆಗಿ ಆರೋಗ್ಯ ಸಮಸ್ಯೆಯನ್ನ ಕೊಟ್ಟು ಅದನ್ನ ಕ್ಯಾನ್ಸಲ್ ಮಾಡ್ತಾರೆ. ನಮ್ಮ 3 ಆರ್ಮಿ ಫೋರ್ಸಸ್ ಚೀಫ್ ಗಳು ಕೂಡ IPL ನ ಫೈನಲ್ ಮ್ಯಾಚ್ಗೆ ಉದ್ಘಾಟನೆಗೆ ಹೋಗ್ಬೇಕಿತ್ತು. ಬಟ್ ಅದನ್ನ ಕೂಡ ಕ್ಯಾನ್ಸಲ್ ಮಾಡ್ತಾರೆ. ಇದರ ಮಧ್ಯೆ ಭಾರತ ನೋಟಾಮ್ ಜಾರಿ ಮಾಡಿದೆ, ಸಮುದ್ರ ಹಾಗೂ ಏರ್ ಸ್ಪೇಸ್ ಎರಡಕ್ಕೂ ಕೂಡ. 8ರಿಂದ 11 ಜೂನ್ ವರೆಗೆ ಈ ನೋಟಾಮ್ನನ್ನ ಜಾರಿ ಮಾಡಲಾಗಿದೆ. ಇದೆಲ್ಲ ಕೂಡ ಒಂದೇ ವಾರದಲ್ಲಿ ನಡೀತಾ ಇರೋದು ಆಶ್ಚರ್ಯದ ಸಂಗತಿ. ಜೂನ್ 2ನೇ ತಾರೀಕಿನಿಂದ ಈ ಎಲ್ಲಾ ನಡೆಗಳು ಕೂಡ ಶುರುವಾಗಿದೆ. 11-12 ಜೂನ್ ವರೆಗೆ ಇದು ನಡೀತಾ ಇದೆ. ಇದರ ಮಧ್ಯೆ ಕೆನಡಾದಲ್ಲಿ G7 ಸಭೆ ಆಗ್ತಾ ಇದೆ. ಹಲವು ವರ್ಷಗಳಿಂದ ಭಾರತವನ್ನ ಇದಕ್ಕೆ ಇನ್ವೈಟ್ ಮಾಡಲಾಗ್ತಾ ಇತ್ತು. ಆದ್ರೆ ಈ ಸಲ ಕೆನಡಾ ಭಾರತಕ್ಕೆ ಇನ್ವೈಟ್ ಮಾಡಿಲ್ಲ. ಮೂಲಗಳ ಪ್ರಕಾರ ಭಾರತ ಮೊದಲೇ ಈ ಸಭೆಯನ್ನ ನಿರಾಕರಿಸಿತು ಅಂತ ಮಾಹಿತಿ ಇದೆ. ಇನ್ನು ಪಾಕಿಸ್ತಾನದ ಸೇನೆ ಅಧಿಕಾರಿಗಳ ರಜೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಬಲೂಚಿಸ್ತಾನ, POK, ಮುಜಾಫರ್ಬಾದ್ ನಲ್ಲಿರುವ ಎಲ್ಲಾ ಅಧಿಕಾರಿಗಳ ರಜೆಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ನೀವು ಈ ಎಲ್ಲಾ ಡಾಟ್ಸ್ ಗಳನ್ನ ಕನೆಕ್ಟ್ ಮಾಡ್ತಾ ಹೋಗಿ, ಎಲ್ಲವೂ ನಿಮ್ಗೆ ಅರ್ಥ ಆಗುತ್ತೆ. ಇದರ ಜೊತೆಗೆ ಅಮೆರಿಕದ ಸೇನೆಯ ಎಂಟ್ರಿ, ಖಂಡಿತ ಇದೆಲ್ಲ ಕೋಇನ್ಸಿಡೆನ್ಸ್ ಅಂತೂ ಅಲ್ವೇ ಅಲ್ಲ. ಇಲ್ಲಿ ಅಮೆರಿಕದ ಸೇನೆಯ ಅಧಿಕಾರಿಗಳು ಹಾಗೂ ಲಾಕ್ಹೀಡ್ ಮಾರ್ಟಿನ್ ಅಧಿಕಾರಿಗಳು ನೂರ್ಖಾನ್ ಏರ್ಬೇಸ್ ನಲ್ಲಿ ಯಾಕಾಗಿ ಬಂದಿದ್ದಾರೆ? ಮ್ಯಾಕ್ಸರ್ ಸ್ಯಾಟಲೈಟ್ ಪಾಕಿಸ್ತಾನದ ಏರ್ಬೇಸ್ ನ ಇಮೇಜ್ ನ ಕೂಡ ರಿಲೀಸ್ ಮಾಡಿದೆ. ಮ್ಯಾಕ್ಸರ್ ಸ್ಯಾಟಲೈಟ್ ನ ಒಂದು ಇಮೇಜ್ ನ ರೇಟ್ 9 ಲಕ್ಷ. ಪಾಕಿಸ್ತಾನ ಅದನ್ನ ಮುಚ್ಚಿಕೊಂಡೋದಕ್ಕೆ ತುಂಬಾ ಟ್ರೈ ಮಾಡ್ತು, ಆದ್ರೆ ಆಗ್ಲೇ ಇಲ್ಲ. ಲಾಕ್ಹೀಡ್ ಮಾರ್ಟಿನ್ ಮತ್ತೆ ಅಮೆರಿಕದ ಸೇನೆಯ ಅಧಿಕಾರಿ ಬಳಿ ಈ ಸಾಕ್ಷಿಗಳು ಕೂಡ ಇದೆ. ಅವರ F-16 ಯುದ್ಧ ವಿಮಾನಗಳು ನಷ್ಟ ಆಗಿರೋದು ಕೂಡ ಗೊತ್ತಾಗ್ತಾ ಇದೆ. ಹಾಗೆ ಆಗಿದ್ರೆ ಅಮೆರಿಕಾಗೆ ಇಡೀ ಪ್ರಪಂಚದ ಮುಂದೆ ಮಾನ ಹೋಗುತ್ತೆ. ಅಮೆರಿಕ ಶಸ್ತ್ರಾಸ್ತ್ರ ಮಾರಾಟದಲ್ಲಿ ತನ್ನನ್ನು ತಾನು ಸುಪ್ರೀಂ ಅನ್ಕೊಂಡಿದೆ. ನಮ್ಮ ಸರಿಸಮ ಯಾರೂ ಇಲ್ಲ ಅಂತ ಮೆರಿತಾ ಇದೆ. ಅದನ್ನ ಇಟ್ಕೊಂಡು ಈಗ F-16 ಮಾರ್ಕೆಟ್ ಅನ್ನ ಮಾಡ್ತಾ ಇದೆ. ಅದೇ F-16 ಯುದ್ಧ ವಿಮಾನವನ್ನ ಭಾರತ ಧ್ವಂಸ ಮಾಡಿ ಹಾಕಿದೆ. ಈ ವಿಷಯ ಹೊರಗಡೆ ಬಂದ್ರೆ ಅವರ ಮರ್ಯಾದೆ ಏನಾಗ್ಬೇಡ. ಅದಕ್ಕಾಗಿ ಅಮೆರಿಕ ಯಾವುದೇ ಸ್ಥಿತಿಯಲ್ಲೂ ಕೂಡ ಈ ವಿಷಯವನ್ನ ಹೊರಗಡೆ ಬರೋದಕ್ಕೆ ಬಿಡೋದಿಲ್ಲ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಭಾರತ ಇದುವರೆಗೂ ಎಲ್ಲೂ ಕೂಡ ನಾವು F-16 ಅನ್ನ ಹೊಡೆದು ಹಾಕಿದ್ದೇವೆ ಅಂತ ಹೇಳ್ಕೊಂಡಿಲ್ಲ. ಕೇವಲ ನಾವು F-16ಗೆ ಹಾನಿಯನ್ನ ಮಾಡಿದ್ದೇವೆ ಅಂತಷ್ಟೇ ಹೇಳಿದೆ. ಜೂನ್ 2ನೇ ತಾರೀಕು ಸಂಜೆ ಪಾಕಿಸ್ತಾನದ ಏರ್ ಸ್ಪೇಸ್ ನಲ್ಲಿ ಭಾರಿ ಗೊಂದಲಗಳಿದ್ವು. ಇದನ್ನ ಭಾರತ ತುಂಬಾ ಹತ್ತಿರದಿಂದ ಗಮನಿಸ್ತಾ ಇದೆ. ಈಗ ಎಲ್ಲಾ ಡಾಟಾಗಳನ್ನ ಒಂದೊಂದು ಸೇರಿಸ್ತಾ ಹೋಗಿದ್ರೆ ಎಲ್ಲ ಕೂಡ ಅರ್ಥ ಆಗ್ಬಿಡುತ್ತೆ.
ಪಾಕಿಸ್ತಾನದ ಪತ್ರಕರ್ತ ಇಮ್ತಿಯಾಜ್ ಗುಲ್ ಹೇಳ್ತಾರೆ, ನೂರ್ ಖಾನ್ ಏರ್ಬೇಸ್ ನಲ್ಲಿ ಕಾರ್ಗೋ ವಿಮಾನಗಳು ಬಂದು ಹೋಗ್ತಾ ಇದೆ. ಇದರಲ್ಲಿ ಏನ್ ಬರ್ತಾ ಇದೆ? ಪಾಕಿಸ್ತಾನದ ಅಧಿಕಾರಿಗಳನ್ನೇ ಯಾಕಾಗಿ ಅಲ್ಲಿ ಬಿಡ್ತಾ ಇಲ್ಲ ಅಂತ. ಅಲ್ಲಿಗೆ ಬರ್ತಾ ಇರೋದು ಯುದ್ಧ ವಿಮಾನವೂ ಅಲ್ಲ, ಸಾಮಾನ್ಯ ವಿಮಾನ ಕೂಡ ಅಲ್ಲ, ಕಾರ್ಗೋ ವಿಮಾನಗಳು. ಅದರಲ್ಲಿ ನೂರ್ ಖಾನ್ ಏರ್ಬೇಸ್ಗೆ ಏನ್ ಬರ್ತಾ ಇರ್ಬೋದು ಯೋಚನೆ ಮಾಡಿ. ಈಗ ರಷ್ಯಾ, ಭಾರತ, ಚೈನಾ ಈ 3 ದೇಶಗಳ ಗಠಬಂಧನ ಆಗ್ತಾ ಇದೆ. ಅಮೆರಿಕ ಪಾಕ್ ಪರ ನಿಂತಿರೋದಕ್ಕೆ ಚೀನಾ ಜೊತೆ ಭಾರತ ಸ್ನೇಹ ಬೆಳೆಸ್ತಾ ಇದೆಯಾ? ಇತಿಹಾಸವೇ ಇದೆ. ಯಾವಾಗೆಲ್ಲ ಪಾಕಿಸ್ತಾನದ ಮೇಲೆ ಅಮೆರಿಕದ ಕೈ ಇದೆಯೋ ಅವಾಗೆಲ್ಲ ಪಾಕ್ ಬರ್ಬಾದ್ ಆಗಿರೋದು. ಇಷ್ಟಂತೂ ಹೇಳ್ಬೋದು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.